ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ ಆಯಿತು. ನಾನು 5:30 ಎದ್ದೆ. ಬಾಗಿಲೆಲ್ಲ ತೊಳೆದ್ಬಿಟ್ಟಿದ್ದೀನಿ. ಇವಾಗ ಮೆಟ್ಲು ಎಲ್ಲ ತೊಳೆದಾಯಿತು. ನಾವು ಒನ್ ನೈಟು ಹಾಗೆ ಬಿಟ್ಬಿಡ್ತೀವಿ. ಫೋಟೋ ಬಟ್ಟೆ ಮತ್ತು ಕದಲಿಸಿ ಎತ್ತಿರ್ತೀವಿ. ಇವಾಗ ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ಫೋಟೋ ಎಲ್ಲ ತೆಗ್ದು ಹೂವು ಎಲ್ಲ ತೆಗಿತೀವಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡಿದೆ. ನಮ್ಮ ಮನೆ ಪದ್ಧತಿಯಿಂದ ಪಿತೃಪಕ್ಷ ನಾವು ಈ ಥರ ಆಚರಣೆ ಮಾಡಿದ್ದೀವಿ. ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ. ಹೊಸ್ದಾಗಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ಲ ಒರೆಸ್ಬಿಟ್ಟೆ. ಇವತ್ತೇನಪ್ಪ ವಿಶೇಷ ಅಂದರೆ ಮಹಾಲಯ ಅಮಾವಾಸ್ಯೆ ಇದೆ. ಹಿರಿಯರಿಗೆ ಪೂಜೆ ಬೇಕು. ಅದಕ್ಕೆ ನಾನು ಇವಾಗ 5 ಗಂಟೆಗೆ ಎದ್ದು ಎಲ್ಲ ಒರೆಸ್ಕೊಂಡು ನೋಡಿ ಗ್ಯಾಸು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ಇವತ್ತು ಮಹಾಲಯ ಅಮಾವಾಸ್ಯೆ ಅಂತ ನಾವು ಹಿರಿಯರಿಗೆ ಪೂಜೆ ಮಾಡ್ತೀವಿ. ಅದು ಕಂಪ್ಲೀಟ್ ವೀಡಿಯೋ ನಿಮ್ಮ ಜೊತೆ ಹಂಚ್ಕೊತೀನಿ ಫ್ರೆಂಡ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ತೊಳ್ದ್ಬಿಟ್ಟೆ. ಇವಾಗ ಮನೆ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬರ್ತೇನೆ. ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ. ಇವಾಗ ಕುಡಿಯೋ ನೀರು ಇಟ್ಕೊಂಬರ್ಬೇಕು. ಕಿಚನ್ ಕ್ಲೀನಾಗಿ ಕಂಪ್ಲೀಟ್ ಆಯಿತು. ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟೆ. ಕುಡಿಯೋ ನೀರು ಇವಾಗ ಮಡಿಯಿಂದ ನೀರು ಹಿಡ್ಕೊಂಬರ್ಬೇಕು. ನಾವು ಈಗ ಪಿತೃಪಕ್ಷನ ತುಂಬ ಮಡಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾನೆಲ್ಲ ಕ್ಲೀನಾಗಿ ಆಯಿತು. ಇವಾಗ ಆಚೆಯಿಂದ ಒಂದು 4 ಬಿಂದಿಗೆ ನೀರು ತರಬೇಕು. ಅಡುಗೆಗೆಲ್ಲ ಬೇಕಲ್ಲ, ಅದಕ್ಕೆ ಇವಾಗ ಬಿಂದಿಗೆ ತೊಳೆದಿಟ್ಟಿದ್ದೀನಿ. ನೀರು ಹಿಡ್ಕೊಂಡು ಬರೋಣ. ಬಿಂದಿಗೆ ನೀರು ತಂದಿದ್ದೀನಿ. ನೀರು ಸ್ಟೋರ್ ಮಾಡಿಟ್ಟಿದ್ದೀನಿ. ಸೊ ಮಳೆ ನೀರಲ್ಲಿ ನಾನು ಅಡುಗೆ ಮಾಡಬೇಕು ಪಿತೃಪಕ್ಷಕ್ಕೆ. ಸೊ ಇವಾಗ ನೆಲ ಒರೆಸೋಕ್ಕೆ ಬಕೆಟ್ ನೀರು ಎತ್ಕೊಂಡಿದ್ದೀನಿ. ಎಲ್ಲ ಗುಡಿಸ್ಬಿಟ್ಟಿದ್ದೀನಿ ಫುಲ್ಲು. ಇವಾಗ ನೆಲ ಒರೆಸ್ಬೇಕಷ್ಟೇ. ಸೊ ನೋಡಿ, ಇದು ಪಿತೃಪಕ್ಷಕ್ಕೆ ಮೂರ್ತಿಯವ್ರ ಅಜ್ಜಿ ತಾತಾಗೆ ಬಟ್ಟೆ ತಂದಿರೋದು. ಭಾನುವಾರನೇ ತಂದಿಟ್ಕೊಂಡಿದ್ದೀವಿ. ಈ ಥರ ಫಸ್ಟ್ ನೋಡಿ ಬಟ್ಟೆ ರೆಡಿಯಾಗಿದೆ. ಅವ್ರಿಗೆ ಟವಲ್ಲು, ಪಂಚೆ, ಶಲ್ಯ, ಆಮೇಲೆ ಸೀರೆ ಅವ್ರ ಅಜ್ಜಿಗೆ ಇಷ್ಟು ಓಪನ್ ಮಾಡಿ ಫಿಕ್ಸ್ ಮಾಡ್ತಾರೆ. ಊಟದೆಲೆನೂ ತೊಗೊಂಡಿದ್ದೀವಿ. ಇದು ಪಿತೃಪಕ್ಷಕ್ಕೆ ನಾವು ಬಾಳೆ ಎಲೆ ಹಾಕಲ್ಲ, ಅದಕ್ಕೆ ಈ ಎಲೆ ಯೂಸ್ ಮಾಡ್ತೀವಿ. ನೋಡಿ, ಬತ್ತಿ, ಸಾಂಬ್ರಾಣಿ ಮತ್ತು ಇದು ಸಾಂಬ್ರಾಣಿದು ಧೂಪ, ನೋಡಿ ಕರ್ಪೂರ, ಊದ್ಕಡ್ಡಿ, ಇದಿಷ್ಟು ನಾವು ನೆನೆನೇ ತಂದಿಟ್ಕೊಂಡಿದ್ದೀವಿ. ಸೊ ಇವತ್ತಿಗೆ ತುಂಬ ಈಸಿ. ಅಂಗಡಿಗೆ ಹೋಗೋಷ್ಟೇನಿರಲ್ಲ. ಇವಾಗ ಬೇಗ ಅಡುಗೆ ಮಾಡಿ ಅವ್ರಿಗೆ ಪೂಜೆ ಮಾಡಬೇಕು. ಈ ಥರ ಮೊದಲೇ ಮುಂಚೆನೇ ರೆಡಿ ಮಾಡಿಕೊಂಡ್ರೆ ಅಡುಗೆ ಬೇಗ ಆಗುತ್ತೆ ಮತ್ತು ಪೂಜೆನೂ ಬೇಗ ಕರೆಕ್ಟ್ ಟೈಮಿಗೆ ಆಗುತ್ತೆ. ನೋಡಿ, ಇದೆಲ್ಲ ಚಿಕನ್ನು ಮಟನ್ನು ನೆನ್ನೆನೇ ತೊಗೊಂಡ್ವಿ. ಯಾಕಂದರೆ ಇವತ್ತು ಗಾಂಧಿ ಜಯಂತಿ ಇದೆ. ಸೊ ನಾನ್ ವೆಜ್ ಅಂಗಡಿ ಓಪನ್ ಆಗೋಲ್ಲ ಅಂದರು. BBMP ಒಳಗಡೆ ಬರೋ ಏರಿಯಾದಲ್ಲೆಲ್ಲ ನಾನ್ ವೆಜ್ ಓಪನ್ ಇಲ್ಲ ಅಂದರು. ಅದಕ್ಕೆ ನೆನ್ನೆನೇ ತೊಗೊಂಡು ಬಂದು ನೈಟು ನಾವು ಫ್ರೀಝರಲ್ಲಿ ಇಟ್ಟಿದ್ವಿ. ಸೊ ಇವಾಗ 1 ಅವರ್ ಮುಂಚೆ ತೆಗ್ದಿಡಿ, ಆಮೇಲೆ ಮಾಡ್ಬೋದು, ಏನಾಗಲ್ಲ ಅಂದರು. ಅದಕ್ಕೆ ಇವಾಗ ನಾನೆಲ್ಲ ಕಟ್ಟಿಂಗ್ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಗುತ್ತೆ ಅಂತ ತೆಗ್ದಿಟ್ಟಿದ್ದೀನಿ. ನೋಡಿ ಕಲ್ಲಂಗಾಗಿದೆ. ಸೊ ಇದು 1 ಅವರ್ಗೆಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳಿದರೆ ನೋಡೋಣ. ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ಮೊಟ್ಟೆ ಬೇಯಿಸ್ಕೊಂಡ್ಬಿಡ್ತೀನಿ. ಇದರಲ್ಲಿ ಮೊಟ್ಟೆ ಇದೆ. ನಾವು ಪಿತೃಪಕ್ಷಕ್ಕೆ ನಾನ್ ವೆಜ್ ಮಾಡೋದು. ಸೊ ಮೂರ್ತಿಯವ್ರ ಅಜ್ಜಿ ತಾತಾಗೆ ನಾನ್ ವೆಜ್ ತುಂಬ ಇಷ್ಟ. ಅದಕ್ಕೆ ಅವ್ರಿಗೋಸ್ಕರ ಮಾಡ್ತಾರೋ ಪೂಜೆ ಅಲ್ವಾ, ಅವ್ರಿಗೆ ಏನು ಇಷ್ಟನೋ ಅದೇ ಅಡುಗೆಗಳೇ ನಾವು ಮಾಡಿ ಇಡೋದು. ನನ್ನ ಸ್ನಾನ ಆಯಿತು. ಇವಾಗ ಮಡಿಯಿಂದ ಎಲ್ಲ ಅಡುಗೆಗಳು ಮಾಡ್ತಾಯಿದ್ದೀನಿ. ಇವಾಗ ಮೊಟ್ಟೆ ಬೇಯಕ್ಕೆ ಇಟ್ಬಿಡ್ತೀನಿ ಫಸ್ಟಾಗೆ. ನೋಡಿ ಗ್ಯಾಸು ಎಲ್ಲ ಇವತ್ತಿನ ಅಡುಗೆ ನಮ್ಮ ಹಿರಿಯರಿಗೋಸ್ಕರ ಮಾಡ್ತಾಯಿರೋದು ಅಂತ ಮುಕ್ಕೊಂಡು ತಾಯಿಯನ್ನು ಪರಮೇಶ್ವರಿ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಡಿಶ್ ಆಯಿತು. ಮೊಟ್ಟೆ ಬೇಯಿಸಿದ್ವಿ. ಈಸಿ ಇರೋದೆಲ್ಲ ಫಸ್ಟು ಬೇಗ ಮಾಡ್ಕೊಂಬಿಡ್ತೀನಿ ನಾನು. ಇದು ಮೊಟ್ಟೆ ಆಯಿತು. ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಸೆಕೆಂಡ್ ಡಿಶ್ಶು ಪೂರಿ ಮಾಡಿದ್ದೀನಿ. ಮೂರ್ತಿಯವ್ರ ಅಜ್ಜಿ ತಾತಗೆ ಪೂರಿ ಇಷ್ಟ ಅಂತ ಪೂರಿ ಮಾಡಿದ್ದು ಕಳಿಸ್ಬಿಟ್ವಿ. ಯಾಕಂದರೆ ಪಕ್ಷ ಮಾಡ್ತಾಯಿದ್ದೀವಿ ಅಂತ ಇಡ್ಲಿ ತಂದಿದ್ದಾರೆ. ಟಿಫನ್ ಮಾಡಿಕೊಂಡು ಅಡುಗೆ ಎಲ್ಲ ಬೇಗ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಟಿಫನ್ ಆಚೆ ತರಿಸಿದ್ದು ಮಾಡಿದ್ದೀನಿ. ಮೊಟ್ಟೆ, ಪೂರಿ, ಟೊಮೆಟೊ ರಸ ಆಗಿದೆ. ಇವಾಗ ನೆಕ್ಸ್ಟ್ ಡಿಶ್ಶು ರೆಡಿ ಮಾಡ್ಕೊತೀನಿ.
ಸಿಹಿ ಪೊಂಗಲ್ ಮಾಡಿದ್ದೀನಿ. ನಮ್ಮ ಅತ್ತೆ ಹೇಳಿರೋ ಡಿಶೆಲ್ಲ ಮಾಡ್ತಾ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮ ಅತ್ತೆ ಅವ್ರ ಅಪ್ಪ ಅಮ್ಮ ಮಾಡ್ತಾ ಇರೋದು, ಸೊ ಅವ್ರ ಮನೆ ಪದ್ಧತಿಯಂತೆ ನಾವು ಭಕ್ಷ್ಯ ಮಾಡ್ತಾ ಇರೋದು ನೋಡಿ. ಸ್ವೀಟ್ ಪೊಂಗಲ್ ಇದು. ಇನ್ನೊಂದು ಸ್ವಲ್ಪ ಕುದಿ ಬರ್ತಾ ಇದೆ. ಎಡೆಗೆ ಮಾತ್ರ 3 ಚಪಾತಿ ಮಾಡಿದ್ದೀನಿ ಅಷ್ಟೇ. ರೈಸ್ ಮಾಡಿದೆ ಆಯಿತು. ನೆಕ್ಸ್ಟ್ ಡಿಶ್ಶು ನೋಡಿ, ಚಿಕನ್ ಬಿರಿಯಾನಿ ರೆಡಿ ಆಯಿತು. ನೆಕ್ಸ್ಟ್ ಡಿಶ್ ಕಬಾಬ್. ಸಾಂಬಾರು ಆಯಿತು. ನೆಕ್ಸ್ಟ್ ಡಿಶ್ಶು ಮಟನ್ ಸಾರು. ಸೌತೆಕಾಯಿ ನಿಂಬೆಹಣ್ಣು ರೆಡಿ ಇದೆ. ನಾನ್ ವೆಜ್ಗೆ ಸೌತೆಕಾಯಿ ನಿಂಬೆಹಣ್ಣು ಇಡ್ತೀವಿ. ನಾನು ಅಡುಗೆ ಎಲ್ಲ ಎಡೆ ಹಾಕ್ಬೇಕಷ್ಟೆ. ಸಾಂಬ್ರಾಣಿಗೆ ಚಿಕ್ಕ ಗ್ಲಾಸ್. ಬನಶಂಕರಿ ಗುಡಿಸ್ಲಾಕಿ ಫಸ್ಟ್ ಮನೆ ಅಲ್ಲಿ ತಗೊಂಡು ಮಗ ಹಾಕಿದ್ದು. ಇಲ್ಲಿ ಯಾವಾಗ ಬಂದು